ಓಕೆ, ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. Oxidation and reduction. So here you already know that in the previous class, again it is repeating here. Oxidation and reduction in the 8th standard you learned that. Here one of the activity they given 1.11. ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. Heat a china dish containing about 1 gram copper powder ಅಂತಿದೆ. 1 gram copper powder ಏನಾಗುತ್ತದೆ ಇಲ್ಲಿ? The surface of copper powder becomes coated with black copper oxide. Copper powder becomes coated with black copper oxide. Why has this black substance formed? ಇಲ್ಲಿ ಬ್ಲ್ಯಾಕ್ ಕಾಪರ್ ಆಗಿಬಿಟ್ಟಿದೆ ಕಾಪರ್ ಪೌಡರು. ಸೊ ಯಾಕೆ ಈ ಥರ ಆಗ್ತದೆ? ದಿಸ್ ಈಸ್ ಬಿಕಾಸ್ ಮುಂದೆ ಹೇಳ್ತಾ ನೋಡಿ, ಆಕ್ಸಿಜನ್ ಈಸ್ ಆ್ಯಡೆಡ್ ಟು ಕಾಪರ್ ಆ್ಯಂಡ್ ಕಾಪರ್ ಆಕ್ಸೈಡ್ ಈಸ್ ಫಾರ್ಮ್. Still oxygen is added. Keep it in mind that oxygen is added. ಓಕೆನಾ? ಸೊ ಇಲ್ಲಿ ಕಾಪರ್ ಇದೆ ನೋಡಿ, 2Cu ಪ್ಲಸ್ O2 ಹೀಟ್ ಕೊಟ್ಬಿಟ್ಟು CuO ಆಗಿದೆ ಕಾಪರ್ ಆಕ್ಸೈಡ್. ಇಫ್ ಹೈಡ್ರೋಜನ್ ಗ್ಯಾಸ್ ಈಸ್ ಪಾಸ್ಡ್ ಓವರ್ ದಿಸ್ ಹೀಟೆಡ್ ಮಟೀರಿಯಲ್, ಏನಂತೆ? ಇಫ್ ಹೈಡ್ರೋಜನ್ ಗ್ಯಾಸ್ ಈಸ್ ಪಾಸ್ಡ್ ಓವರ್ ದಿಸ್ ಹೀಟೆಡ್ ಮಟೀರಿಯಲ್ ಅಂದರೆ CuO, ಮುಂಚೆ ಏನಾಗಿತ್ತು? Cu ಕಾಪರ್ ಓನ್ಲಿ ಪ್ಲಸ್ ಆಕ್ಸಿಜನ್ ಸೇರ್ಕೊಂಡ್ಬಿಟ್ಟು ವೆನ್ ಆಕ್ಸಿಜನ್ ಆ್ಯಡೆಡ್ ಇಟ್ ಬಿಕಮ್ಸ್ ಕಾಪರ್ ಆಕ್ಸೈಡ್. ಮೀನ್ಸ್ ಆಕ್ಸಿಜನ್ ವಿ ಆರ್ ಆ್ಯಡಿಂಗ್, ಆಕ್ಸಿಜನ್ ಆ್ಯಡ್ ಆಗ್ತದೆ. ಬಟ್ ಸೆಕೆಂಡಲ್ಲಿ ಇಫ್ ಹೈಡ್ರೋಜನ್ ಗ್ಯಾಸ್ ಈಸ್ ಪಾಸ್ಡ್ ಓವರ್ ದ ಹೀಟೆಡ್ ಮಟೀರಿಯಲ್, ದ ಬ್ಲ್ಯಾಕ್ ಕೋಟಿಂಗ್ ಆನ್ ದ ಸರ್ಫೇಸ್ ಟರ್ನ್ಸ್ ಬ್ರೌನ್. ನೋಡಿ, ಮುಂಚೆ ಆಕ್ಸಿಜನ್ ಆದಾಗ ಕಾಪರ್ ಆಕ್ಸೈಡ್ ಆಗ್ತು. ಈ ಕಾಪರ್ ಆಕ್ಸೈಡ್ ಮೇಲೆ ನಾವು ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡಿದಾಗ ಏನಾಗ್ತಾಯಿದೆ? ಇಲ್ಲಿ ಬ್ಲ್ಯಾಕ್ ಕೋಟಿಂಗ್ ಹೋಗಿಬಿಟ್ಟು ಬ್ರೌನ್ ಆಗ್ತಾಯಿದೆ. ದಿಸ್ ರಿವರ್ಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಕಾಪರ್ ಈಸ್ ಅಗೇನ್ ಅಬ್ಟೇನ್ಡ್. ಸೊ ಇದಕ್ಕೆ ಏನಂತ ಕರಿತೀವಿ ನೋಡಿ, ಕೆಳಗಡೆ ರಿಯಾಕ್ಷನ್ಸ್ ಇದೆ ಇಲ್ಲಿ. ಕಾಪರ್ ಆಕ್ಸೈಡ್, ಹೈಡ್ರೋಜನ್, ಕಾಪರ್ ಪ್ಲಸ್ H2O. ಈಗ ಡೆಫಿನೇಷನ್ ನೋಡ್ಕೊಳ್ಳಿ. ಇಫ್ ಎ ಸಬ್ಸ್ಟೆನ್ಸ್ ಗೇನ್ಸ್ ಆಕ್ಸಿಜನ್ ಡ್ಯೂರಿಂಗ್ ಎ ರಿಯಾಕ್ಷನ್, ಇಫ್ ಎ ಸಬ್ಸ್ಟೆನ್ಸ್ ಗೇನ್ಸ್ ಆಕ್ಸಿಜನ್ ಡ್ಯೂರಿಂಗ್ ಎ ರಿಯಾಕ್ಷನ್ ಇಟ್ ಈಸ್ ಸೆಡ್ ಟು ಬಿ ಆಕ್ಸಿಡೈಸ್ಡ್. ಇಫ್ ಎ ಸಬ್ಸ್ಟೆನ್ಸ್ ಲಾಸಸ್ ಆಕ್ಸಿಜನ್ ಡ್ಯೂರಿಂಗ್ ರಿಯಾಕ್ಷನ್ ಇಟ್ ಈಸ್ ಸೆಡ್ ಟು ಬಿ ರಿಡ್ಯೂಸ್ಡ್. ಸೊ ಈ ಥರ ಸಿಂಪ್ಲಿಯಾಗಿ ಹೇಳಬೇಕಾದ್ರೆ ಇದಕ್ಕೆ ಇಫ್ ಆಕ್ಸಿಜನ್ ಆ್ಯಡೆಡ್ ಆರ್ ಹೈಡ್ರೋಜನ್ ರಿಮೂವ್ಡ್ ಆರ್ ಹೈಡ್ರೋಜನ್ ಆ್ಯಡೆಡ್ ಆಕ್ಸಿಜನ್ ರಿಮೂವ್ಡ್. ಸೊ ಒಂದಕ್ಕೆ ಏನಂತ ಕರಿತೀವಿ ನಾವು? ಆಕ್ಸಿಡೇಷನ್. ಇನ್ನೊಂದಕ್ಕೆ ಏನಂತ ಕರಿತೀವಿ? ರಿಡಕ್ಷನ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ ನೋಡಿ ಕೆಳಗಡೆ. ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಸೈಮಲ್ಟೇನಿಯಸ್ಲಿ ಆದರೆ ಅದಕ್ಕೆ ರಿಡಾಕ್ಸ್ ರಿಯಾಕ್ಷನ್ ಅಂತ ಕೂಡ ಕರೀತಾರೆ. ದ ಹೈಡ್ರೋಜನ್ ಈಸ್ ಗೇನಿಂಗ್ ಆಕ್ಸಿಜನ್ ಆ್ಯಂಡ್ ಬೀಯಿಂಗ್ ಆಕ್ಸಿಡೈಸ್ಡ್. ಇನ್ ದಿ ಅದರ್ ವರ್ಡ್ಸ್, one reactant gets oxidized while other gets reduced during a reaction. Such reactions are called oxidation reduction reactions or redox reactions ಅಂತ ಕರೀತಾರೆ. ಇಲ್ಲಿ Cu ಪ್ಲಸ್ H2, Cu ಪ್ಲಸ್ H2 ಇದೆ. ಇಫ್ ಆಕ್ಸಿಜನ್ ಆ್ಯಡ್ ಆದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಆಕ್ಸಿಜನ್ ಅಲ್ಲಿ H ಜೊತೆ O ಸೇರ್ಕೋತದೆ, ಆಕ್ಸಿಡೇಷನ್ ಆಗ್ತಾಯಿದೆ. ಅದರಲ್ಲಿಂದ O ಹೋದರೆ ರಿಡಕ್ಷನ್ ಅಂತ ಕರಿತಾ ಇದ್ದೀವಿ ನಾವು. ಅದೇ ಥರ ಕೆಲವು ಎಕ್ಸಾಂಪಲ್ ಬೇರೆ ಇದೆ ನೋಡಿ. ZnO ZnCO ಆಗ್ತದೆ. MnO2 ಆಗಿಬಿಟ್ಟು 4HCl ಜೊತೆ MnCl2 ಮತ್ತು H2O ಮತ್ತು Cl2. ಈ ಥರ ರಿಯಾಕ್ಷನ್ಸ್ಗಳು ರಿಡಾಕ್ಸ್ ರಿಯಾಕ್ಷನ್. ಕೇವಲ ಆಕ್ಸಿಡೇಷನ್ ಅಂದರೆ ಆಕ್ಸಿಜನ್ ಆ್ಯಡ್ ಆದರೆ, ಹೈಡ್ರೋಜನ್ ರಿಮೂವ್ ಆದರೆ. ರಿಡಕ್ಷನ್ ಸಪ್ರೇಟ್ ಆದರೆ ಯಾವ ಥರ ಅಂದರೆ ಓನ್ಲಿ ಆಕ್ಸಿಜನ್ ರಿಮೂವ್ ಆಗಿಬಿಟ್ಟು ಹೈಡ್ರೋಜನ್ ಆ್ಯಡ್ ಆದರೆ. ಸೊ ಈ ಥರಕ್ಕೆ ನಾವು ಏನಾಗ್ತೇವೆ? ಆಕ್ಸಿಡೇಷನ್ ಸಪ್ರೇಟ್, ರಿಡಕ್ಷನ್ ಎರಡೂ ಸೈಮಲ್ಟೇನಿಯಸ್ಲಿ ನಡೆದರೆ ಅದಕ್ಕೆ ರಿಡಾಕ್ಸ್ ರಿಯಾಕ್ಷನ್ಸ್ಗಳು. ಸೊ ಇಲ್ಲಿ ಕಡೆ ಬರ್ರಿ, ಎರಡು ಇಂಪಾರ್ಟೆಂಟ್ ಇವೆ ನೀವು. ಹ್ಯಾವ್ ಯು ಅಬ್ಸರ್ವ್ ದ ಅಫೆಕ್ಟ್ಸ್ ಆಫ್ ದ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಇನ್ ಎವ್ರಿ ಡೇ ಲೈಫ್? ಇಲ್ಲ ಆಕ್ಸಿಡೇಷನು ಅಥವಾ ರಿಡಕ್ಷನ್ ನಮ್ಮ ಡೈಲಿ ಲೈಫ್ನಲ್ಲಿ ಎಲ್ಲ ಆಗುತ್ತವೆ. ಎರಡು ಇಂಪಾರ್ಟೆಂಟ್ ತೊಗೊಂಡ್ಬಿಟ್ರೆ ನಮಗೆ ಕೊರೋಷನ್ ಆ್ಯಂಡ್ ದ ರ್ಯಾನ್ಸಿಡಿಟಿ ಅಂತ ಕೊಟ್ಟಿದ್ದಾರೆ. ಕೊರೋಷನ್ ಮತ್ತು ರ್ಯಾನ್ಸಿಡಿಟಿ. ಏನು ಕೊರೋಷನ್ ರ್ಯಾನ್ಸಿಡಿಟಿ ಇದು ಗೊತ್ತಿದೆ ನಿಮಗೆ. ಸಪೋಸ್ ವೆನ್ ವಿ ಲೆಫ್ಟ್ ಔಟ್ ಒನ್ ಆಫ್ ದ ಐರನ್ ಪೀಸ್ ಆರ್ ಐರನ್ ನೇಲ್ ಸ್ಪೆಷಲಿ ಇನ್ ದ ವಿಂಟರ್ ಆರ್ ಮೇ ಬಿ ದ ರೇನಿ ಸೀಸನ್, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಅಥವಾ ಹೊರಗಡೆ ವಾತಾವರಣಕ್ಕೆ ನಾವು ಕಬ್ಬಣ ಆಗಿರ್ಬೋದು, ಕಬ್ಬಿಣದ ಅಂಶ ಆಗಿರ್ಬೋದು, ಮೆಟಲ್ ಪಾರ್ಟ್ಸ್ ಯಾವುದೇ ಒಂದು ಬೀಸಾಡಿದರೆ ಬಿಟ್ಬಿಟ್ರೆ ಅದೇನಾಗುತ್ತೆ? ನಿಮಗೆ ರಸ್ಟ್ ಆಗ್ತದೆ. ಯು ನೋ ದಟ್. ಅಥವಾ ಬ್ರಿಡ್ಜಸ್ಗಳಾಗಿರ್ಬೋದು, ಐರನ್ ಬ್ರಿಡ್ಜ್ ಕಟ್ಟಿದ್ದು, ಕಾರ್ ಮೆಟೀರಿಯಲ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಯಾವುದೋ ಒಂದು ಮೆಟೀರಿಯಲ್ ಏನಾಗ್ತದೆ, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಮಾಯ್ಶ್ಚರ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದು ನೋಡಿ, ರಸ್ಟಿಂಗ್ ಆಫ್ ಐರನ್ ಮಾಯ್ಶ್ಚರ್ ಆರ್ ಆ್ಯಸಿಡ್ಸ್ ಅಟ್ಯಾಕ್ಡ್ ಬೈ ಸಬ್ಸ್ಟೆನ್ಸಸ್ ಅಂತ ಅರೌಂಡ್ ಇಟ್ ಅಂತಿದೆ ನೋಡಿ. ಸೊ ಈ ಥರ ಆದಾಗ ಅದು ಕೊರಾಯ್ಡ್ ಆಗುತ್ತೆ. ಕೊರಾಯ್ಡ್ ತುಕ್ಕು ಹಿಡಿಯುವಂಥದ್ದು ಅಂತ ಕರಿತೀವಿ. ಅಂಥದಕ್ಕೆ ಏನಂತ ಕರಿತಾರೆ? ಕೊರೋಷನ್.
ಅಲ್ಲೇನಾಗುತ್ತೆ, ದ ಬ್ಲ್ಯಾಕ್ ಕೋಟಿಂಗ್ ಆನ್ ಸಿಲ್ವರ್ ಆಗುತ್ತೆ. ಇಫ್ ಇಟ್ ಈಸ್ ಸಿಲ್ವರ್ ಇದ್ದರೆ, ಸಿಲ್ವರ್ ಮೆಟಲ್ ಅಲ್ವಾ, ಸಿಲ್ವರ್ ಇದ್ದರೆ ಬ್ಲ್ಯಾಕ್ ಕೋಟಿಂಗ್ ಆಗುತ್ತೆ. ದ ಗ್ರೀನ್ ಕೋಟಿಂಗ್ ಆನ್ ಕಾಪರ್, ನೆನ್ಪಿಟ್ಕೊಳ್ಳಿ, ಸಿಲ್ವರ್ ಇದ್ದರೆ ಬ್ಲ್ಯಾಕ್ ಆಗುತ್ತೆ, ಗ್ರೀನ್ ಕೋಟಿಂಗ್ ಎಲ್ಲಾಗುತ್ತೆ ಅಂದರೆ ಕಾಪರ್ ಮೇಲೆ ಆಗುತ್ತೆ. ಮನೇಲಿರುವಂಥ ಕಾಪರ್ ಎಲ್ಲ ಬೆಳಗ್ತಾ ಇರ್ತಾರೆ ನೋಡಿ, ಕ್ಲೀನ್ ಮಾಡ್ತಾ ಇರ್ತಾರೆ, ಹಳೇದಾದಾಗ ಗ್ರೀನ್ ಆಗುತ್ತೆ. ಸಿಲ್ವರ್ ನೀವು ಚೈನ್ಸ್ಗಳು, ಎಸ್ಪೆಷಲಿ ಲೇಡೀಸ್ ಗರ್ಲ್ಸ್ ಯೂಸ್ ಮಾಡುವಂಥ ಸಿಲ್ವರ್ಸ್ಗಳು ಚೈನ್ಗಳು ಬ್ಲ್ಯಾಕಿಶ್ ಆಗ್ತಾ ಇರ್ತದೆ ನೋಡಿ. ಸೊ ಬಿಕಾಸ್ ಆಫ್ ದಿಸ್ ಕೊರೇಷನ್ ಪ್ರೊಸೆಸ್. ಇಲ್ಲಿ ಕೆಳಗೆ ಕೊಟ್ಟರೆ ನೋಡಿ, ಕಾರ್ ಬಾಡೀಸ್, ಬ್ರಿಡ್ಜಸ್, ಐರನ್ ರೇಲಿಂಗ್ಸ್, ಈ ಥರ. ಸೊ ಕೆಳಗಡೆ ಇನ್ನೊಂದಿದೆ ಸರ್, ಹಾಗಾದರೆ ಇದಕ್ಕೆ ನಾವು ಕೊರೇಷನ್ ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕು? ಅಫ್ಕೋರ್ಸ್ ಕಾಮನಾಗಿ ಏನು ಹೇಳ್ತಾರೆ, ಪೇಂಟಿಂಗ್ ಮಾಡ್ತಾರೆ, ಗ್ರೀಸಿಂಗ್ ಆಗಿರ್ಬೋವಂಥದ್ದು. ಸೊ ಈ ಥರ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಅದ್ರ ತಡೆಗಟ್ಟಬಹುವಂಥದ್ದು. ಇಲ್ಲಿ ಕೆಳಗಡೆ ರ್ಯಾನ್ಸಿಡಿಟಿ ಅಂತಿದೆ. ಮತ್ತು ಯಾವುದಾದ್ರು ಚಿಪ್ಸ್ ತಿಂದಿರ್ತೀರಿ ನೀವು, ಪ್ಯಾಕೆಟ್ನಲ್ಲಿ ಪ್ಯಾಕ್ ಮಾಡಿರ್ತಾರೆ, ಟೈಟ್ ಏರ್ ಪ್ಯಾಕ್ ಇರ್ತದೆ, ಫ್ಯಾಟ್ ಅಥವಾ ಆಯಿಲ್ ಇರುವಂಥ ಫುಡ್ಡು ಸುಮಾರು ದಿವಸ ಇಟ್ಟಾಗ ಒಂಥರ ಸ್ಮೆಲ್ ಬರುತ್ತೆ. ವೈ? ವೆನ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಆರ್ ಆಕ್ಸಿಡೈಸ್ಡ್ ದೇ ಬಿಕಮ್ ರ್ಯಾನ್ಸಿಡ್ ಆ್ಯಂಡ್ ದೇರ್ ಸ್ಮೆಲ್ ಟೇಸ್ಟ್ ಚೇಂಜ್ ಅಂತ ಕರೀತಾರೆ ನೋಡಿ. ಸೊ ಇಂಥವಕ್ಕೆ ಏನಂತ ಕರಿತೀವಿ ಸಾಮಾನ್ಯವಾಗಿ, ಇಲ್ಲಿ ಆಕ್ಸಿಡೇಷನ್ ಅಂದರೆ ಒಂದು ಪ್ರಕ್ರಿಯೆ ಒಳಪಡ್ತಾ ಇರ್ತವೆ, ಕೆಮಿಕಲ್ ರಿಯಾಕ್ಷನ್ಸ್ಗೆ ಒಳಪಟ್ಟಾಗ ಅದಕ್ಕೇನಾಗ್ತದೆ, ನಮಗೆ ಒಂದು ಟೇಸ್ಟ್ ಚೇಂಜ್ ಆಗಿರುವಂಥದ್ದು, ಸ್ಮೆಲ್ ಚೇಂಜ್ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳನ್ನು ಅದರಲ್ಲಿ ಆ್ಯಡ್ ಮಾಡ್ತಾ ಇರ್ತಾರೆ. ಆ್ಯಂಟಿ ಆಕ್ಸಿಡೆಂಟ್ಗಳು ಸ್ಪೆಷಲಿ ಕೀಪಿಂಗ್ ಫುಡ್ ಏರ್ ಟೈಟ್ ಅಂತ ಕಂಟೈನರ್ಗಳಲ್ಲಿ ಅಥವಾ ಸ್ಲೋ ಡೌನ್ ರಿಯಾಕ್ಷನ್ಸ್ ಮಾಡುತ್ತದೆ. ಸ್ಪೆಷಲಿ ಒಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ, ಫ್ಲಶ್ ಆಫ್ ಬ್ಯಾಗ್ಸ್ ಆಫ್ ಚಿಪ್ಸ್ ವಿತ್ ಎ ಗ್ಯಾಸ್ ನೈಟ್ರೋಜನ್ ಅಂತಿದೆ. ಸೊ ಇಂಥದ್ರಿಂದ ನಾವು ಏನು ಮಾಡ್ತೇವೆ, ಕಾಮನ್ನಾಗಿ ಆಕ್ಸಿಡೈಸ್ ಆಗೋದನ್ನು ತಡೆಗಟ್ಟುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಅನದರ್ ಚಾಪ್ಟರ್ ಈಸ್ ಆ್ಯಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಒನ್. ಮತ್ತೆ ನಿಮ್ಗೆ ಗೊತ್ತಿದೆ ಮಾಹಿತಿ, ಆ್ಯಸಿಡ್ಸ್ಗಳಂದ್ರೇನು, ಬೇಸಿಸ್ ಅಂದ್ರೇನು. ಯು ನೋ ದಟ್ ಸಮ್ ಆಫ್ ದ ಮಟೀರಿಯಲ್ಸ್ ವಿಚ್ ಆರ್ ಸೋರ್ ಆ್ಯಂಡ್ ಸಮ್ ಆರ್ ಬಿಟ್ರ್ ಇನ್ ಟೇಸ್ಟ್. ಸೊ ಅಂಥವ್ಕೆ ನಾವೇನು ಕರಿತೀವಿ ಸಾಮಾನ್ಯವಾಗಿ ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್. ಆ್ಯಸಿಡ್ಗಳು ಸೋರ್ ಆಗಿರ್ಬೋದು, ಬೇಸಿಸ್ಗಳು ಬಿಟ್ರ್ ಆಗಿರ್ತವೆ. ನೀವು 7th 8th ಮತ್ತೆ ರಿಪೀಟ್ ಆಗಿದೆ ನಿಮಗೆ. ಲೆಮನ್ ಜ್ಯೂಸ್ ನೋಡಿದಿರಿ ನೀವು, ಕಾಮನ್ ಆಗಿ. ವಿನೆಗರ್ ಗೊತ್ತು, ಬೇಕಿಂಗ್ ಸೋಡಾ ಗೊತ್ತು. ಸೊ ನಮಗೆ ಆ್ಯಸಿಡಿಟಿ ಆದಾಗ, ಊಟ ಜಾಸ್ತಿ ಸೇವನೆ ಮಾಡಿದಾಗ ಅಥವಾ ಊಟ ಕಡಿಮೆ ಸೇವನೆ ಮಾಡಿದಾಗ ಸಮ್ಟೈಮ್ ವಿ ಫೀಲ್ ಆ್ಯಸಿಡಿಟಿ, ಉಳಿತೇಗು ಅಂತ ಕರಿತಿರ್ತೀವಿ. ಅಂಥ ಸಮಯದಲ್ಲಿ ನಾವು ಈನೋ ಕುಡಿತಿರ್ತೀವಿ. ಈನೋನ್ ಆ್ಯಸಿಡಿಟಿಗಾನ್ ಅಂತೆಲ್ಲ ಅಡ್ವೈಸ್ ಕೊಡ್ತಾರೆ. ಜೀರಾ ಎಕ್ಸಾಂಪಲ್ ಕೊಡ್ತಾರೆ, ಗ್ಯಾಸೋಫಾಸ್ಟ್, ಇಂಥವೆಲ್ಲ ಕೊಟ್ಟಾಗ ನಮಗೆಲ್ಲ ಸಾಮಾನ್ಯವಾಗಿ ನಾವು ರೆಮಿಡಿಯಲ್ ಆಗಿ ಆ್ಯಂಟಾಸಿಡ್ಗಳನ್ನು ತೊಗೋತಾ ಇರ್ತೀವಿ. ಜೆಲುಸಿಲ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ಗಳು, ಲಿಕ್ವಿಡ್ ಆಗಿರ್ಬೋದು. ಸೊ ವಿ ಆರ್ ಡಿಸ್ಕಸಿಂಗ್ ಸೊ ಮೆನಿ ಥಿಂಗ್ಸ್ ಅಬೌಟ್ ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್ ಹಿಯರ್. ಸ್ಪೆಷಲಿ ಇಲ್ಲಿ ನೋಡ್ಕೊಳ್ಳಿ ನೀವು, ಇಂಡಿಕೇಟರ್ಸ್ ಅಂತಿವೆ. ಇಂಡಿಕೇಟರ್ಸ್ ಅಂದರೆ ಬೈಕ್ ಇಂಡಿಕೇಟರ್ಸ್ ಅಂತಲ್ಲ, ಅಲ್ಲಿ ಬರುವಂಥದ್ದು ಇಂಡಿಕೇಟರ್ಸ್ಗಳು ಡೈರೆಕ್ಷನ್ ತೋರಿಸೋಕ್ಕೆ. ಬಟ್ ಹಿಯರ್ ಇಂಡಿಕೇಟರ್ಸ್, ಸ್ಪೆಷಲಿ ದ ನ್ಯಾಚುರಲ್ ಇಂಡಿಕೇಟರ್ಸ್ ಆ್ಯಂಡ್ ದ ಆರ್ಟಿಫಿಷಿಯಲ್ ಅಥವಾ ಸಿಂಥೆಟಿಕ್ ಅಂತ ಕೂಡ ಕರಿಬೋದು ನಾವು ಸಾಮಾನ್ಯವಾಗಿ. ಸೇರ್ ನ್ಯಾಚುರಲ್ ಇಂಡಿಕೇಟರ್ಸ್ ಆರ್ ನಥಿಂಗ್ ಬಟ್ ಹಿಯರ್ ಟರ್ಮರಿಕ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. Indicators, what are the role of the indicators means here they specially going to be indicating or showing the whether the substance is acidic or basic, acid ಅಥವಾ ಬೇಸ್ ಇರೋದನ್ನು ತೋರಿಸಲಿಕ್ಕೆ. ಆಮೇಲೆ ಕೆಳಗಡೆ ನಿಮಗೆ ಸುಮಾರು ಇವೆ ನೋಡಿ. ಸಿಂಥೆಟಿಕ್ ಇಂಡಿಕೇಟರ್ ಬಂದುಬಿಟ್ಟು ಮಿಥಾಲ್ ಆರೆಂಜ್ ಫಿನಾಪ್ತಲೀನ್ ಟು ಟೆಸ್ಟ್ ದ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಸಾಮಾನ್ಯವಾಗಿ ಲಿಟ್ಮಸ್ ಪೇಪರ್ ಗೊತ್ತು ನಿಮಗೆ, ರೆಡ್ ಲಿಟ್ಮಸ್, ಬ್ಲೂ ಲಿಟ್ಮಸ್. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಲಿಟ್ಮಸ್ ಬಂದುಬಿಟ್ಟು ಒಂದು ಪ್ಲಾಂಟಿಂದ ಬರುವಂಥದ್ದು, ದಟ್ ಈಸ್ ಥ್ಯಾಲೋಪೈಟಾ ಡಿವಿಷನ್ನಿಂದ ಬರುವಂಥದ್ದು. ಇದು ಕಾಮನ್ ಆಗಿ ಪರ್ಪಲ್ ಡೈ ಕಲರ್ ಇರ್ತದೆ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ದ ಲಿಟ್ಮಸ್ ಸೊಲ್ಯೂಷನ್ ಈಸ್ ನೀದರ್ ಎಸಿಡಿಕ್ ನಾರ್ ಬೇಸಿಕ್ ಇದ್ದಾಗ ಅದು ಯಾವುದೇ ಕಲರ್ ತೋರಿಸೋದಿಲ್ಲ, ಅದು ಪರ್ಪಲ್ ಆಗೇ ಇರುತ್ತೆ. ಸೊ ಇಫ್ ಇಟ್ ಈಸ್ ಮುಂದ್ಬಂಟು ಏನಾದರೂ ಚೇಂಜಸ್ ಆದರೆ ಪಿಂಕ್ ಕಲರ್, ಓಕೆನಾ, ಪರ್ಪಲ್ ಕಲರ್ ಇರುವಂಥದ್ದು. ಕೆಳಗಡೆ ನೀವು ಮಟೀರಿಯಲ್ಸ್ ಕೊಟ್ಟಿದ್ದಾನೆ, ರೆಡ್ ಕ್ಯಾಬೇಜ್, ಟರ್ಮರಿಕ್, ಕಲರ್ಡ್ ಪೆಟಲ್ಸ್, ಇವೆಲ್ಲ ಸಾಮಾನ್ಯವಾಗಿ ಕೆಲವು ಇಂಡಿಕೇಟರ್ಸ್ಗಳನ್ನು ಎಕ್ಸಾಂಪಲ್. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್ ಅಂತ ಕೊಟ್ಟಿದ್ದಾರೆ. ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್ ಇನ್ ಲ್ಯಾಬೊರೇಟರೀಸ್ ಬೈ ಸ್ಯಾಂಪಲ್ ಸೊಲ್ಯೂಷನ್ ತೊಗೊಬಿಟ್ಟು ನೀವು ನೋ ದಟ್ ಆ್ಯಸಿಡ್ಸ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫರಿಕ್ ಆ್ಯಸಿಡ್, ಅಸ್ಟಿಕ್ ಆ್ಯಸಿಡ್. ಆ್ಯಂಡ್ ಬೇಸ್ ಬಂದುಬಿಟ್ಟು ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಈ ಥರ ಬಂದುಬಿಟ್ಟು ಇಲ್ಲಿ ನೀವು ಟೆಸ್ಟ್ ಮಾಡಬೇಕು. ಲಿಟ್ಮಸ್ ತೊಗೊಂಡ್ಬಿಟ್ರೆ ಅಥವಾ ಇಲ್ಲಿ ಆಯಿಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತ ಕೂಡ ಬರ್ತವೆ, ಅಂದರೆ ಓಡರ್ ಚೇಂಜ್ ಆಗುವಂಥದ್ದು. ಆ್ಯಸಿಡ್ ಮತ್ತು ಬೇಸ್ ಮೀಡಿಯನ್ನಲ್ಲಿ ಬಂದುಬಿಟ್ರೆ ಕೆಲವು ಏನಾಗ್ತವೆ, ಓಡ್ರ್ ವಾಸನೆ ಕೂಡ ಬದಲಾವಣೆ ಆಗುತ್ತದೆ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಅದು ಆ್ಯಕ್ಟಿವಿಟಿ 2.2. ಆನಿಯನ್, ಚಾಪ್ಡ್ ಆನಿಯನ್ ಸೇರಿ ತೊಗೊಂಡ್ಬಿಟ್ಟು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕ್ಬಿಟ್ಟು ಆಮೇಲೆ ಸ್ಟ್ರಿಪ್ಸ್ ಆಫ್ ಕ್ಲೀನ್ ಕ್ಲಾತ್ ತೊಗೊಬಿಟ್ಟು ಟೈಟ್ ಕಟ್ಬಿಟ್ಟು ಓವರ್ನೈಟ್ ಏನು ಮಾಡಬೇಕು, ಫ್ರಿಜ್ನಲ್ಲಿ ಇಟ್ಟಾಗ ನೆಕ್ಸ್ಟು ಆ ಕ್ಲಾತ್ಸ್ಗಳನ್ನು ತಗೊಂಡ್ಬಿಟ್ಟು ಒಂದು
ಕ್ಲಾತ್ ಆ್ಯಸಿಡ್ನಲ್ಲಿ ಒಂದು ಕ್ಲಾತ್ ಬೇಸ್ನಲ್ಲಿ ಹಾಕ್ಬಿಟ್ಟಾಗ ಅಲ್ಲಿ ಏನಾದರೂ ಅಬ್ಸರ್ವೇಷನ್ ಚೇಂಜಸ್ ಆಗಿದೆ ಅಥವಾ ಇಲ್ಲೋ ಅಂತ ಗೊತ್ತಾಗಲಿಕ್ಕೆ ನಮಗೆ ಈ ಆ್ಯಕ್ಟಿವಿಟಿ ಮಾಡುವಂಥದ್ದು. ದಿಸ್ ಈಸ್ ಓನ್ಲಿ ರಿವಿಷನ್ ಸ್ಟೂಡೆಂಟ್. ಐ ಆಲ್ರೆಡಿ ಸೆಂಟ್ ಯು ಎ ಲಿಂಕ್ ಆಫ್ ದ ವಿಡಿಯೋಸ್ ಆಫ್ ದ ಕ್ಲಾಸಸ್. ಓಕೆ, ಇಲ್ಲಿ ನೋಡ್ಕೊಳ್ಳಿ ಕೆಳಗಡೆ ಹೌ ಡು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್ಸ್ ಅಂತಿದೆ. ಸೊ ಇಲ್ಲಿ ಬಂದೊಂದು ಡಯಾಗ್ರಾಮ್ ಇದೆ. ರಿಯಾಕ್ಷನ್ಸ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್. ಈ ಆ್ಯಕ್ಟಿವಿಟಿಯಲ್ಲಿ ನಮಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾಯಿದೆ. ಹೇಗೆ? ಇನ್ ದ ಟೆಸ್ಟ್ ಟ್ಯೂಬ್ ವಿ ಆರ್ ಆಲ್ರೆಡಿ ಟೇಕನ್ 5 ml ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಆ್ಯಡಿಂಗ್ ದ ಪಿಂಚ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ತಗೊಂಡ್ಬಿಟ್ರೆ ರಿಯಾಕ್ಷನ್ಸ್ ಆಗಿಬಿಟ್ಟು ನಮಗೇನು ಸಿಗ್ತದೆ, ಇಲ್ಲಿ ಬಬಲ್ಸ್ ಕ್ರಿಯೇಟ್ ಆಗ್ತವೆ ಸೋಪ್ ಸೊಲ್ಯೂಷನಲ್ಲಿ. ಅದು ಹೈಡ್ರೋಜನ್ ಗ್ಯಾಸ್ ಇದೆ ಇಲ್ಲೋ ಅಂತ ಪತ್ತೆ ಹಚ್ಚಲಿಕ್ಕೆ ನಾವು ಒಂದು ಕ್ಯಾಂಡಲ್ ತೊಗೊಂಡ್ಬಿಟ್ಟು ಪಕ್ಕಕ್ಕೆ ತೊಗೊಂಡಾರೆ ಇಟ್ ಗಿವ್ ಬರ್ನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ವಿತ್ ಪಾಪ್ ಸೌಂಡ್ ಅಂತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಈಸ್ ಆ್ಯಸಿಡ್ ಮೆಟಲ್ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಹೈಡ್ರೋಜನ್ ಗ್ಯಾಸ್ ಕೊಡುತ್ತೆ. ನೆನಪಿಟ್ಕೊಳ್ಳಿ, ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಗಿವ್ಸ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಕೆಳಗಡೆ ಅದೇ ಥರ ಇದೆ ನೋಡ್ಕೊಳ್ಳಿ. ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ sodium hydroxide that is base, zinc metal, sodium zincate. ಇನ್ ರೇರ್ ಕಂಡೀಷನ್ಸ್ಗಳಲ್ಲಿ ಈ ಥರ ಆಗುವಂಥದ್ದು. ನೆಕ್ಸ್ಟು ಹೌ ಡು ಮೆಟಲ್ಸ್ ಕಾರ್ಬನೇಟ್ ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್. ಮೆಟಲ್ ಕಾರ್ಬನೇಟು ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ಈ ಥರ ಒಂದು ಎಕ್ಸಾಂಪಲ್ ಇದು ಕೆಳಗಡೆ ನೋಡಿ ಆ್ಯಕ್ಟಿವಿಟಿ. ಟೆಸ್ಟ್ ಟ್ಯೂಬ್ ಎ ಟೆಸ್ಟ್ ಟ್ಯೂಬ್ ಬಿನಲ್ಲಿ ನಮಗೆ ಸೋಡಿಯಂ ಕಾರ್ಬನೇಟ್ ಒಂದರಲ್ಲಿ ತಗೋತಾ ಇದ್ದೀವಿ ನಾವು, ಸೋಡಿಯಂ ಬೈಕಾರ್ಬನೇಟ್ ಇನ್ನೊಂದರಲ್ಲಿ ತಗೊಂಡ್ಬಿಟ್ಟು sodium carbonate react with hydrochloric acid and sodium bicarbonate react with hydrochloric acid. ಸೊ ನೋಡಿ ಬೋತ್ ದ ಕೇಸಸ್ನಲ್ಲಿ ಇಲ್ಲೇನಾಗ್ತದೆ, ನಮಗೆ ಸೋಡಿಯಂ ಕಾರ್ಬೊನೇಟು HCl ನಮ್ಗೆ ಕೊಡ್ತಿರುವಂಥದ್ದು ಸೋಡಿಯಂ ಕ್ಲೋರೈಡ್ ಸಾಲ್ಟ್ ವಾಟರ್ ಕಾರ್ಬನ್ ಡೈಆಕ್ಸೈಡ್, ಮತ್ತು ಇಲ್ಲಿ ಸೋಡಿಯಂ ಬೈಕಾರ್ಬೊನೇಟು HCl ಸಾಲ್ಟ್ ವಾಟರ್ ಕಾರ್ಬನ್ ಡೈಆಕ್ಸೈಡ್. ಕೆಳಗಡೆ ನೋಡಿ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ನಾವು ಲೈಮ್ ವಾಟರ್ ಕ್ಯಾಲ್ಶಿಯಂ ಆಕ್ಸೈಡ್ಗೆ ಹಾಯಿಸಿದಾಗ ವೈಟ್ ಪ್ರೆಸಿಪಿಟೇಟ್ ಕ್ಯಾಲ್ಶಿಯಂ ಕಾರ್ಬನೇಟ್ ಅಥವಾ ಹೈಡ್ರೋಜನ್ H2O ವಾಟರ್ ಸಿಗುತ್ತೆ ನಮಗೆ. ಸಿಂಪ್ಲಿ ನೆನಪಿಟ್ಕೋಬೇಕು ದಿಸ್ ಒನ್, ವೆನ್ ಮೆಟಲ್ ಕಾರ್ಬನೇಟ್ ಆರ್ ದ ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಇಷ್ಟು ಮಾತ್ರ ನೆನಪಿಟ್ಕೊಳ್ಳಿ ನೀವು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಹೌ ಡು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ವಿತ್ ಈಚ್ ಅದರ್. ಆ್ಯಕ್ಟಿವಿಟಿ 2.6 ಇದೆ ನೋಡಿ. ನೋಡಿ ಆ್ಯಸಿಡ್ ಬೇಸ್ ರಿಯಾಕ್ಟ್ ಆದಾಗ